ಓಂ ಶಾಂತಿ. ಮುರಳಿಯ ದಿನಾಂಕ 1/4/2022। मीठे बच्चे, सद्गति में जाना है तो बाप से प्रतिज्ञा करो कि बाबा हम आपको ही याद करते रहेंगे। ಮಧುರ ಮಕ್ಕಳೇ, ಸದ್ಗತಿಗೆ ಹೋಗಬೇಕಾದರೆ ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿರಿ, ಬಾಬಾ ನಾವು ನಿಮ್ಮನ್ನೇ ನೆನಪು ಮಾಡುತ್ತೇವೆ। प्रश्न: किस पुरुषार्थ के आधार पर सत्ययुगी जन्म सिद्ध अधिकार प्राप्त होता है? ಯಾವ ಪುರುಷಾರ್ಥದ ಆಧಾರದಿಂದ ಸತ್ಯಯುಗದ ಜನ್ಮ ಸಿದ್ಧ ಅಧಿಕಾರ ಪ್ರಾಪ್ತಿಯಾಗ್ತದೆ? उत्तर: अभी पूरा बेगर बनने का पुरुषार्थ करो। पुरानी दुनिया से ममत्व मिटाकर जब पूरे बेगर बनेंगे तभी सत्ययोगी जन्म सिद्ध अधिकार प्राप्त होगा। ಈಗ ಸಂಪೂರ್ಣ ಭಿಕ್ಷುಕ ಆಗುವ ಪುರುಷಾರ್ಥ ಮಾಡಿರಿ. ಹಳೆ ಪ್ರಪಂಚದಿಂದ ಮಮತ್ವವನ್ನು ತೆಗೆದುಹಾಕಿರಿ. ಯಾವಾಗ ಸಂಪೂರ್ಣ ವೈರಾಗಿ ಆಗುತ್ತೀರಿ ಆಗ ಸತ್ಯಯುಗದ ಜನ್ಮ ಸಿದ್ಧ ಅಧಿಕಾರ ನಿಮಗೆ ಪ್ರಾಪ್ತಿಯಾಗುವುದು। बाबा कहते, मीठे बच्चे अब ट्रस्टी बनो। पुरानी कीचड़ पट्टी जो कुछ है सब ट्रांसफ़र करो। बाप और वर्षे को याद करो तो तुम स्वर्ग में आ जाएंगे। विनाश सामने खड़ा है, इसलिए अपनी पुरानी ಬ್ಯಾಗೇಜ್ ಸಮೇಟ್ लो। ಬಾಬಾ ಹೇಳ್ತಾರೆ, ಈಗ ನೀವು ಟ್ರಸ್ಟಿ ಆಗ್ರಿ. ನಿಮ್ಮ ಹತ್ತಿರ ಇರುವ ಕಸ ಹಳೆ ವಸ್ತುಗಳನ್ನು ಟ್ರಾನ್ಸ್ಫರ್ ಮಾಡಿರಿ. ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡಿರಿ. ಆಗ ನೀವು ಸ್ವರ್ಗದಲ್ಲಿ ಬರುವಿರಿ. ವಿನಾಶ ಎದುರಿಗೆ ನಿಂತಿದೆ. ಆದ್ದರಿಂದ ನಿಮ್ಮ ಎಲ್ಲ ಹಳೆ ಸಾಮಾನುಗಳನ್ನು ಗಂಟು ಮೂಟೆಗಳನ್ನು ಕಟ್ಟಿರಿ. ಹೋಗುವ ತಯಾರಿ ಮಾಡಿರಿ. ಗೀತ್: ಭೋಲೆನಾಥ ಸೆ ನಿರಾಲ. ಭೋಲಾನಾಥ ಪರಮಾತ್ಮ ಒಬ್ಬನೇ. ಅವನಿಗೆ ಬಿಟ್ಟರೆ ಈ ಪ್ರಪಂಚದಲ್ಲಿ ಭೋಲಾನಾಥ ಯಾರೂ ಇಲ್ಲ। ओम शांति। तुम हो स्टूडेंट, ऊंचते ऊंच नॉलेजफुल बाप तुमको पढ़ाते हैं तो नोट्स ज़रूर लेने चाहिए, फिर रिवाइज कराना होता है। औरों को समझाने में भी सहज होता है, नहीं तो माया ऐसी है जो बहुत पॉइंट्स भुला देती है। ನೀವು ವಿದ್ಯಾರ್ಥಿಗಳಾಗಿದ್ದೀರಿ. ಉನ್ನತಾತಿ ಉನ್ನತ ಜ್ಞಾನಸಾಗರ ತಂದೆ ನಿಮಗೆ ಓದಿಸ್ತಾರೆ. ಆದ್ದರಿಂದ ನೀವು ಪಾಠ ಕೇಳುವಾಗ ನೋಟ್ಸ್ ತಗೋಬೇಕು, ಪಾಯಿಂಟ್ಸ್ಗಳನ್ನು ಬರ್ಕೋಬೇಕು. ಅದನ್ನು ನಂತರ ರಿವೈಸ್ ಮಾಡಬೇಕು. ಅದರ ಬಗ್ಗೆ ಮನನ ಮಾಡಬೇಕು. ಮನನ ಮಾಡೋದ್ರಿಂದ ಜನರಿಗೆ ಜ್ಞಾನ ಹೇಳುವುದು ನಿಮಗೆ ಸಹಜ ಆಗುವುದು. ಯಾಕೆ ಮನನ ಮಾಡಬೇಕು, ಯಾಕೆ ಪಾಯಿಂಟ್ಸ್ಗಳನ್ನು ಬರ್ಕೋಬೇಕು ಅಂದರೆ, ಮಾಯೆ ನಿಮ್ಮ ಬುದ್ಧಿಯಿಂದ ಜ್ಞಾನವನ್ನು ಹಾರಿಸಿ ಬಿಡಿಸ್ತದೆ। इस समय तुम बच्चों की लड़ाई है माया रावण के साथ। ಈ ಸಮಯದಲ್ಲಿ ನಿಮ್ಮ ಯುದ್ಧ ಮಾಯಾ ರಾವಣನ ಜೊತೆಗೆ ಇದೆ। जितना याद करेंगे उतना माया भुलाने की कोशिश करेगी। ज्ञान की पॉइंट भी भुलाने की कोशिश करेगी। कभी कभी बहुत अच्छी पॉइंट्स याद आएगी, फिर वहाँ की वहाँ गुम हो जाएगी, क्योंकि यह ज्ञान नया है। ಎಷ್ಟೆಷ್ಟು ನೆನಪು ಮಾಡ್ತೀರಿ ಅಷ್ಟೇ ನೀವು ಸ್ವರ್ಗದ
ಅಧಿಕಾರಿಗಳಾಗ್ತೀರಿ. ನೆನಪು ಮಾಡಿದಷ್ಟು ಮಾಯೆಯು ನಿಮ್ಮನ್ನು ತಂದೆಯಿಂದ ದೂರ ಮಾಡುವ ಪ್ರಯತ್ನ ಮಾಡ್ತದೆ. ಇದು ಹೊಸ ಜ್ಞಾನ. ಆದ್ದರಿಂದ ಮಕ್ಕಳು ಹೊಸ ಜ್ಞಾನದ ಪಾಯಿಂಟ್ಸ್ಗಳನ್ನು ಮರೀತಾರೆ. ಬಾಪ್ ಕಹತೆ ಕಲ್ಪ ಪಹಲೆ यह ज्ञान तुम ब्राह्मणों को दिया था, ब्राह्मणों को ही अपना बनाते हैं ब्रह्मा के मुख द्वारा. यह बातें कोई गीता में लिखी हुई नहीं है. शास्त्र तो पीछे बनते, जब धर्म स्थापन करते उस समय सब ಶಾಸ್ತ್ರ नहीं बनते. ಬಾಬಾ ಹೇಳ್ತಾರೆ, ಪರಮಾತ್ಮ ಬ್ರಹ್ಮ ಮೂಲಕ ಬ್ರಾಹ್ಮಣರನ್ನು ಸ್ಥಾಪನೆ ಮಾಡ್ತಾನೆ ಎಂಬ ವಿಷಯ ಭಗವದ್ಗೀತೆಯಲ್ಲಿ ಬರೆದಿಲ್ಲ. ಎಲ್ಲ ಶಾಸ್ತ್ರಗಳು ದ್ವಾಪರ ಯುಗದ ಪ್ರಾರಂಭದಲ್ಲಿನೇ ರಚನೆ ಆಗೋದಿಲ್ಲ, ನಿಧಾನಕ್ಕೆ ರಚನೆ ಆಗ್ತವೆ. ಪಹಲೆ ಹೇ ಜ್ಞಾನ ಪೀಛೆ ಹೇ ಭಕ್ತಿ. ಮೊದಲು 2 ಯುಗಗಳವರೆಗೆ ಜ್ಞಾನದ ಪ್ರಾರಬ್ಧ ಇದೆ, ನಂತರದ 2 ಯುಗಗಳಲ್ಲಿ भक्ति इರ್ತದೆ. सतोप्रधान समय भक्ति होती नहीं. भक्ति मार्ग भी ड्रामा में नूंद है. जब रजो में आते तब भक्ति शुरू होती है. ನೀವು ಸತೋಪ್ರಧಾನ ಆಗಿರುವಾಗ, ಜಗತ್ತು ಸತೋಪ್ರಧಾನ ಆಗಿರುವಾಗ ಭಕ್ತಿ ಇರೋದಿಲ್ಲ. ಜಗತ್ತು ರಜೋಗುಣಕ್ಕೆ ಬಂದಾಗ ಭಕ್ತಿ ಮಾರ್ಗ प्रारंभवागतदे. यह शास्त्र आदि भक्ति के काम में आते हैं. तुम यह जो ज्ञान और योग आदि के किताब बनाते हो, यह फिर से पढ़कर रिफ्रेश होने के लिए. ನೀವು ಜ್ಞಾನ ಯೋಗದ ಪುಸ್ತಕಗಳನ್ನು ಪ್ರಿಂಟ್ ಮಾಡಿದ್ದೀರಿ. ಅದನ್ನು ಓದುವುದರಿಂದ ಬುದ್ಧಿ ರಿಫ್ರೆಶ್ ಆಗ್ತದೆ. ರಿಫ್ರೆಶ್ ಆಗುವುದಕ್ಕಾಗಿಯೇ ಈ ಈಶ್ವರೀಯ ಸಾಹಿತ್ಯ ರಚಿಸಲಾಗಿದೆ. ಬಾಕಿ टीचर के सिवाय तो कोई समझ नहीं सकेंगे. गीता का टीचर ही श्रीमद् भगवान है. वह है विश्व का रचयिता. ಸ್ವರ್ಗ ರಚತೆ ಗೀತೆಯ ಶಿಕ್ಷಕ, ಗೀತಾ ಜ್ಞಾನದಾತ ಪರಮಾತ್ಮ ಆಗಿದ್ದಾನೆ. ಅವನೇ ಸ್ವರ್ಗದ ರಚನೆ ಮಾಡ್ತಾನೆ. जबकि सबका बाप है तो ज़रूर बाप से सबको वर्षा मिलना चाहिए. सतयुग में है देवताओं का राज्य. अभी तुम संगम युगी ब्राह्मण हो. ಬಾಬಾ ಹೇಳ್ತಾರೆ, ಪರಮಾತ್ಮ ಸರ್ವ ಆತ್ಮರಿಗೂ ತಂದೆ ಅಂದ ಮೇಲೆ ಅವನಿಂದ ಎಲ್ಲರಿಗೂ ಆಸ್ತಿ ಸಿಗಲೇಬೇಕು. ಕೆಲವರಿಗೆ ಮುಕ್ತಿಯ ಆಸ್ತಿ, ಕೆಲವರಿಗೆ ಜೀವನ್ಮುಕ್ತಿಯ ಆಸ್ತಿ ಅವನಿಂದ ದೊರೀತದೆ. ಈಗ ನೀವು ಸಂಗಮ ಯುಗದ ಬ್ರಾಹ್ಮಣ ಆಗಿದ್ದೀರಿ. ವಿಷ್ಣು ಕೆ ಚಿತ್ರ में 4 वर्ण दिखाते हैं. देवता, क्षत्रिय, वैश्य, शूद्र. 5वां वर्ण ब्राह्मणों का है. लेकिन उनको यह बिल्कुल पता नहीं. ವಿಷ್ಣುವಿನ ವಿರಾಟ ರೂಪದಲ್ಲಿ 4 ವರ್ಣಗಳನ್ನು ತೋರಿಸಿದ್ದಾರೆ. ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಣ. 5ನೇ ವರ್ಣ ಅಂದರೆ ಬ್ರಾಹ್ಮಣ ವರ್ಣದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ऊंचते ऊंच है यह ब्राह्मण वर्ण. ऊंचते ऊंच परमपिता परमात्मा को भी भूल गए. ಉನ್ನತಾತಿ ಉನ್ನತ ವರ್ಣ ಆಗಿರುವಂತಹ ಬ್ರಾಹ್ಮಣರನ್ನೂ ಮರ್ತಿದ್ದಾರೆ ಮತ್ತು ಅವರ ಮೇಲೆ ಇರುವಂತಹ ಪರಮಪಿತ ಪರಮಾತ್ಮನಿಗೂ ಭಕ್ತರು ಮರ್ತುಬಿಟ್ಟಿದ್ದಾರೆ. ವಹ ಶಿವ ಹೇ ಬ್ರಹ್ಮ ವಿಷ್ಣು ಶಂಕರ ಕಾ ರಚಯಿತ. त्रिमूर्ति ब्रह्मा कह देते, अर्थ नहीं समझते. ಆ ಪರಮಾತ್ಮ ಶಿವ ಬ್ರಹ್ಮ ವಿಷ್ಣು ಶಂಕರರ ರಚಯಿತ ಆಗಿದ್ದಾರೆ. ತ್ರಿಮೂರ್ತಿ ಶಿವ ಅನ್ನೋದು ಸರಿಯಾಗಿದೆ.
ತ್ರಿಮೂರ್ತಿ ಬ್ರಹ್ಮ ಅಂತ ಹೇಳುವುದು ಸರಿಯಿಲ್ಲ. ಅಗರ್ ಬ್ರಹ್ಮ ವಿಷ್ಣು ಶಂಕರ್ तीनों भाई है तो इन्हों का बाप चाहिए. ಬ್ರಹ್ಮ ವಿಷ್ಣು ಶಂಕರ ಮೂರು ಜನ ಸೋದರರು ಅಂದರೆ ಇವರಿಗೆ ಒಬ್ಬ ತಂದೆ ಇರಬೇಕು. तो बाप ब्राह्मण देवता क्षत्रिय तीनों धर्म का रचयिता निराकार गीता का भगवान है. देवताओं को भी भगवान नहीं कह सकते तो मनुष्य को कैसे कह सकते हैं. ಬಾಬಾ ಸಂಗಮ ಯುಗದಲ್ಲಿ ದೇವತಾ ಕ್ಷತ್ರಿಯ ಹಾಗೂ ಬ್ರಾಹ್ಮಣ ಧರ್ಮಗಳನ್ನು ಸ್ಥಾಪನೆ ಮಾಡ್ತಾರೆ. ಬ್ರಹ್ಮ ವಿಷ್ಣು ಶಂಕರರಿಗೆ ಅಂದರೆ ಸೂಕ್ಷ್ಮ ದೇವತೆಗಳಿಗೂ ಸಹ ಪರಮಾತ್ಮ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂದ ಮೇಲೆ ದೇಹಧಾರಿ ಮನುಷ್ಯರಿಗೆ ಪರಮಾತ್ಮ ಅಂತ ಹೇಗೆ ಹೇಳುವುದು ಸರಿಯಲ್ಲ. ऊंचते ऊंच शिव बाबा, फिर सूक्ष्म वतन ब्रह्मा विष्णु शंकर, फिर इस वतन में पहले पहले है ಶ್ರೀ ಕೃಷ್ಣ. ತ್ರಿಲೋಕಗಳಲ್ಲಿ ಮೇಲೆ ಇರುವವನು ನಿರಾಕಾರ ಶಿವಬಾಬಾ, ಮಧ್ಯದಲ್ಲಿ ಸೂಕ್ಷ್ಮವತನವಾಸಿ ಬ್ರಹ್ಮ ವಿಷ್ಣು ಶಂಕರರಿರ್ತಾರೆ, ಕೆಳಗೆ ಸ್ಥೂಲವತನದಲ್ಲಿ ಶ್ರೀಕೃಷ್ಣ ಇರ್ತಾನೆ. पहले पहले शिव जयंती गाई जाती, त्रिमूर्ति जयंती कहाँ दिखाते नहीं. ಮೊದಲು ಶಿವನ ಜಯಂತಿ ಆಚರಿಸಲಾಗ್ತದೆ. ಶಿವನ ಜಯಂತಿ ನಂಬರ್ 1 ಜಯಂತಿ ಆಗಿದೆ. ನಂತರ ತ್ರಿಮೂರ್ತಿಗಳ ಜಯಂತಿಯನ್ನು ಆಚರಿಸಬೇಕಿತ್ತು. ಆದರೆ ಬ್ರಹ್ಮ ವಿಷ್ಣು ಶಂಕರರ ಜಯಂತಿಯನ್ನು ಯಾರೂ ಸಹ ಆಚರಿಸೋದಿಲ್ಲ. यह बाप ही आकर बतलाते हैं कि तीनों को जन्म कौन देते हैं. ಆ ಮೂರು ಜನರ ರಚಯಿತ ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದನ್ನು ಪರಮಾತ್ಮನೇ ಬಂದು ತಿಳಿಸಿಕೊಡ್ತಾನೆ. ऊंचते ऊंच विश्व का मालिक नई दुनिया का भी रचयिता लक्ष्मी नारायण का राज्य देने वाला सूक्ष्म वतन में राजधानी का प्रश्न ही नहीं. ತ್ರಿಮೂರ್ತಿಗಳ ರಚಯಿತನೂ ಪರಮಾತ್ಮನೇ, ಲಕ್ಷ್ಮೀನಾರಾಯಣರಿಗೆ ಆ ರಾಜ್ಯ ಕೊಡುವವನು ಅಂದರೆ ಅವರ ರಚಯಿತನೂ ಪರಮಾತ್ಮನೇ. ಸೂಕ್ಷ್ಮವತನದಲ್ಲಿ ರಾಜಧಾನಿ ಇರೋದಿಲ್ಲ. ರಾಜಧಾನಿ ಸ್ಥೂಲವತನದಲ್ಲಿ ಇರ್ತದೆ. यह ज्ञान का तीसरा नेत्र सिर्फ तुम ब्राह्मणों का ही खुलता है. फिर यह ज्ञान प्राय लोप हो जाता है. फिर गीता शास्त्र कहाँ से आया. क्राइस्ट जब धर्म स्थापन करते हैं तब बाइबल नहीं सुनाते. वह धर्म स्थापन करते हैं पवित्रता के बल से. बाइबल आदि तो बाद में बनते हैं जब उनकी वृद्धि होती है. चर्च आदि बनाते हैं. ಬಾಬಾ ಹೇಳ್ತಾರೆ, ಯಾವುದೇ ಧರ್ಮದ ಶಾಸ್ತ್ರ ಅಥವಾ ಗ್ರಂಥ ಆ ಧರ್ಮ ಸ್ಥಾಪನೆಯ ಸಮಯದಲ್ಲಿ ಅದು ರಚನೆ ಆಗೋದಿಲ್ಲ. ಧರ್ಮಸ್ಥಾಪಕರು ಬಂದು ತಮ್ಮಲ್ಲಿ ಇರುವ ತತ್ವಗಳನ್ನು ಜ್ಞಾನವನ್ನು ಬೋಧನೆ ಮಾಡ್ತಾರೆ. ಅವರ ನಂತರ ಅವರು ಮಾಡಿದ ಬೋಧನೆಗಳನ್ನು ಒಂದು ಕಡೆ ಸೇರಿಸಿ ಅದಕ್ಕೆ ಒಂದು ಗ್ರಂಥ ರೂಪ ಕೊಡ್ತಾರೆ. ಆಗ ಅದು ಆ ಧರ್ಮದ ಧರ್ಮಶಾಸ್ತ್ರ ಆಗ್ತದೆ. ಕ್ರಿಸ್ತ ಇರುವಾಗ ಬೈಬಲ್ ನೋಡಿ ಜ್ಞಾನ ಹೇಳಲಿಲ್ಲ. ತನ್ನಲ್ಲಿ ಇರುವ ತತ್ವಗಳನ್ನು ಸಿದ್ಧಾಂತಗಳನ್ನು ಅವನು ಹೇಳ್ತಾನೆ. ನಂತರ ಆ ಧರ್ಮದ ಶಾಸ್ತ್ರ ರಚನೆ ಆಗ್ತದೆ. ಹಾಗೆಯೇ ಶಿವಬಾಬಾ ಸಂಗಮ ಯುಗದಲ್ಲಿ ತಮ್ಮಲ್ಲಿ ಇರುವ ಜ್ಞಾನ ಹೇಳ್ತಾ ಹೋಗ್ತಾರೆ. ಇದನ್ನು ಭಕ್ತಿ ಮಾರ್ಗದಲ್ಲಿ ದ್ವಾಪರ ಯುಗದ ನಂತರ ಒಂದು ಕಡೆ ಸೇರಿಸಿ ಭಗವದ್ಗೀತೆಯ ಶಾಸ್ತ್ರ ರಚಿಸಲ್ಪಡ್ತದೆ.
ಸಂಗಮ ಯುಗದಲ್ಲಿ ಕೊಟ್ಟಿರುವಂಥ ಜ್ಞಾನನೇ ಅರಿಮರುವಾಗಿ ಅಲ್ಲಿ ಬರುವಂಥ ಶಾಸ್ತ್ರಕಾರರು ಅಥವಾ ವಿದ್ವಾನ ಪಂಡಿತರು ಎಲ್ಲರೂ ಸೇರಿ ದ್ವಾಪರ ಯುಗದಲ್ಲಿ ಭಗವದ್ಗೀತೆಯ ರಚನೆ ಮಾಡ್ತಾರೆ. वैसे आधा कल्प के बाद भक्ति मार्ग शुरू होता है, तब भगवद गीता होती है. पहले होती है अव्यभिचारी भक्ति, फिर ब्रह्मा विष्णु शंकर की. अभी तो देखो 5 तत्वों की भी पूजा करते रहते. इसको कहा जाता है तमो प्रधान पूजा. ಹಾಗೆಯೇ ಸಂಗಮ ಯುಗದಲ್ಲಿ ಹೇಳಿದ ಜ್ಞಾನ ಭಕ್ತಿ ಮಾರ್ಗದಲ್ಲಿ ಭಗವದ್ಗೀತೆಯ ರೂಪದಲ್ಲಿ ರಚಿಸಲ್ಪಡ್ತದೆ. ಭಕ್ತಿ ಮಾರ್ಗವೂ ಸಹ ಮೊದಲು ಅವ್ಯಭಿಚಾರಿ ಆಗಿರ್ತದೆ, ನಂತರ ಅದು ವ್ಯಭಿಚಾರಿ ಆಗಿಬಿಡ್ತದೆ. ಕಲಿಯುಗದ ಕೊನೆಗೆ ನಡೆಯುವಂಥ ಭಕ್ತಿ ತಮೋ ಪ್ರಧಾನ ಭಕ್ತಿ ಆಗಿರ್ತದೆ. वह भी होनी जरूर है. 5 तत्वों की पूजा, इसको कहा जाता तमो प्रधान पूजा. 5 ತತ್ವಗಳನ್ನು ಪೂಜಿಸುವುದಕ್ಕೆ ತಮೋ ಪ್ರಧಾನ ಪೂಜೆ ಅಂತ ಹೇಳಲಾಗ್ತದೆ. ಭಕ್ತಿ ಮಾರ್ಗ में फिर शास्त्र भी चाहिए. देवी देवता धर्म का शास्त्र गीता है. ब्राह्मण धर्म का कोई शास्त्र नहीं. ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರನೂ ಬೇಕು. ಹಾಗೆ ದೇವತಾ ಧರ್ಮದ ಶಾಸ್ತ್ರನೇ ಭಗವದ್ಗೀತೆ ಆಗಿದೆ. ಸಂಗಮ ಯುಗದಲ್ಲಿ ಆ ಗೀತಾ ಜ್ಞಾನವನ್ನು ಪರಮಾತ್ಮ ಕೊಟ್ಟಿರ್ತಾರೆ. ಆ ಗೀತಾ ಜ್ಞಾನದಿಂದ ದೇವತಾ ಧರ್ಮದ ಸ್ಥಾಪನೆ ಆಗ್ತದೆ. ಆದ್ದರಿಂದ ಭಗವದ್ಗೀತೆಗೆ ದೇವತಾ ಧರ್ಮದ ಶಾಸ್ತ್ರ ಅಂತ ಹೇಳಲಾಗ್ತದೆ ವಿನಃ ಬ್ರಾಹ್ಮಣ ಧರ್ಮದ ಶಾಸ್ತ್ರ ಅಂತ ಹೇಳೋದಿಲ್ಲ. अब महाभारत लड़ाई का भी वृत्तांत गीता में गाया है. रुद्र ज्ञान यज्ञ से विनाश ज्वाला निकली. जरूर जब विनाश हो तब सत्ययुगी राजधानी स्थापन होगी. रुद्र ज्ञाನ ಯಜ್ಞದಿಂದ ವಿನಾಶ ಜ್ವಾಲೆ ಪ್ರಜ್ವಲಿತ ಆಗಿತ್ತು ಎಂದು ಬರೆಯಲಾಗಿದೆ. ಅವಶ್ಯವಾಗಿ ಈ ಹಳೆ ಪ್ರಪಂಚ ವಿನಾಶ ಆಗಬೇಕು. ಆಗ ಸತ್ಯಯುಗದ ರಾಜಧಾನಿ ಸ್ಥಾಪನೆ ಆಗ್ತದೆ. भगवान ने यह यज्ञ रचा है. इसको रुद्र ज्ञान यज्ञ कहा जाता है. ज्ञान भी शिव बाबा देते हैं. भारत का शास्त्र वास्तव में एक है. जैसे क्राइस्ट का बाइबल है, उसकी जीवन कहानी को ज्ञान नहीं कहा जाता. अपना है ज्ञान से मतलब. ज्ञान देने वाला भी एक है. वही मालिक है विश्व का. बल्कि उसको ब्रह्मांड का मालिक भी कहा जाएगा. ಇಲ್ಲಿ ಜ್ಞಾನ ಕೊಡುವಂಥವನು ಪರಮಾತ್ಮ ಆಗಿದ್ದಾನೆ. ಅವನು ವಿಶ್ವಕ್ಕೂ ಮಾಲೀಕ ಆಗಿದ್ದಾನೆ, ಬ್ರಹ್ಮಾಂಡಕ್ಕೂ ಮಾಲೀಕ ಆಗಿದ್ದಾನೆ. सृष्टि का मालिक वह नहीं बनते, सृष्टि के मालिक तुम बनते. बाबा कहते हम ब्रह्मांड के मालिक हैं. तुम बच्चों के साथ ब्रह्मलोक में रहते. जैसे बाबा वहाँ रहते, हम भी वहाँ जाएंगे तो हम भी मालिक ठहरे. ಶಿವ ಬಾಬಾ ಹೇಳ್ತಾರೆ, ಈ ಸೃಷ್ಟಿಗೆ ಮಾಲೀಕರು ನೀವಾಗ್ತೀರಿ, ನಾನಾಗೋದಿಲ್ಲ. ನಾನು ಬ್ರಹ್ಮಾಂಡದ ಮಾಲೀಕ ಆಗಿದ್ದೇನೆ. ನೀವು ಮಕ್ಕಳು ನನ್ನ ಜೊತೆಗೆ ಆ ಬ್ರಹ್ಮಲೋಕದಲ್ಲಿ ಇರ್ತೀರಿ. ಅಂದರೆ ನೀವು ಸಹ ಆ ಬ್ರಹ್ಮಲೋಕದ ಮಾಲೀಕ ಆಗಿದ್ದೀರಿ. बाप कहते तुम सब आत्माएं मेरे साथ ब्रह्मांड में रहती हो. हम भी और तुम भी ಬ್ರಹ್ಮಾಂಡ ಕೆ ಮಾಲಿಕೆ ಹೇ. ನಾನು ಹಾಗೂ ನೀವು ಇಬ್ಬರೂ ಸಹ ಬ್ರಹ್ಮಾಂಡದ ಮಾಲೀಕ ಆಗಿದ್ದೇವೆ. ಪರಂತು ತುಮ್ಹಾರಾ ಪದ ಮೇರೆ ಸೆ ऊंचा है. तुम महाराजा महारानी बनते हो.
पूज्य से पुजारी बनते। तुम पतितों को मैं आकर पावन बनाता हूँ। मैं तो जन्म मरण रहित हूँ। फिर साधारण तन का आधार ले सृष्टि के आदि मध्य अंत्य का राज तुमको बताता हूँ। ಬಾಬಾ ಹೇಳ್ತಾರೆ, ನಾನು ಕೇವಲ ಬ್ರಹ್ಮಾಂಡದ ಮಾಲೀಕ, ನೀವು ಸೃಷ್ಟಿಗೂ ಮಾಲೀಕ ಆಗ್ತೀರಿ, ಮಹಾರಾಜ ಮಹಾರಾಣಿ ಆಗ್ತೀರಿ. ಆದ್ದರಿಂದ ನಿಮ್ಮ ಪದವಿ ನನಗಿಂತ ದೊಡ್ಡದು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಎಷ್ಟೊಂದು ನಿರಹಂಕಾರಿಯಾಗಿ ಬಾಬಾ ಮಕ್ಕಳಿಗೆ ಡಬಲ್ ಮಾಲೀಕರನ್ನಾಗಿ ಮಾಡ್ತಾರೆ, ಡಬಲ್ ಪೂಜ್ಯರನ್ನಾಗಿ ಮಾಡ್ತಾರೆ, ಪತಿತರನ್ನು ಪಾವನ ಮಾಡ್ತಾರೆ. ನಾನೇ ಸಾಧಾರಣ ತನುವಿನಲ್ಲಿ ಬಂದು ನಿಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಹೇಳ್ತೀನಿ. ऐसा कोई विद्वान पंडित नहीं जो ब्रह्मांड सूक्ष्मवतन और सृष्टि चक्र के राज को जानता हो सिवाय तुम बच्चों की. तुम जानते हो ज्ञान का सागर, पवित्रता का सागर तो परमात्मा है. उनकी महिमा गाई जाती है. ಜ್ಞಾನ ಸಾಗರ, ಪವಿತ್ರತೆಯ ಸಾಗರ ಪರಮಾತ್ಮ ಒಬ್ಬನೇ ಆಗಿರುವ ಕಾರಣ ಅವನ ಮಹಿಮೆ ಅಪರಂಪಾರ ಆಗಿದೆ. ಅಗರ್ ಜ್ಞಾನ ನಹೀ ದೇ ತೋ ಮಹಿಮಾ ಕೈಸೆ ಗಾಯಿ ಜಾಯ್. ಪ್ರತಿ ಕಲ್ಪದಲ್ಲೂ ಬಂದು ಅವನು ತನ್ನಲ್ಲಿ ಇರುವ ದಿವ್ಯ ಜ್ಞಾನವನ್ನು ಕೊಡ್ತಾನೆ. ಅದಕ್ಕಾಗಿಯೇ ಅವನಿಗೆ ಮಹಿಮೆ ಮಾಡಲಾಗ್ತದೆ. ಅವನು ಜ್ಞಾನನೇ ಕೊಟ್ಟಿರಲಿಲ್ಲ ಅಂದರೆ ಅವನ ಮಹಿಮೆನೂ ಇರ್ತಿರಲಿಲ್ಲ. अब तुमको 21 जन्मों के लिए वर्षा देते. 21 पीढ़ी अर्थात 21 बूढ़ापे तक. पीढ़ी बूढ़ापे को कहा जाता है. 21 पीढ़ी तुमको राज्य भाग्य मिलता है. ऐसे नहीं कि एक के पिछाड़ी 21 कुल का उद्धार हो जाएगा. ಬಾಬಾ ಹೇಳ್ತಾರೆ, 21 ಪೀಳಿಗೆಗಳವರೆಗೂ ನಿಮಗೆ ನಾನು ಸ್ವರ್ಗದ ಆಸ್ತಿ ಕೊಡ್ತೀನಿ. ಪೀಳಿಗೆ ಅಂದರೆ ಸಂಪೂರ್ಣ ಆಯುಷ್ಯ ಬದುಕುವುದು. ಸಂಪೂರ್ಣ ಆಯುಷ್ಯ ಬದುಕಿ ಯಾವಾಗ ದೇಹ ಬಿಡ್ತಾರೆ ಆಗ ಒಂದು ಪೀಳಿಗೆ ಮುಗೀತು ಅಂತ ಹೇಳಲಾಗ್ತದೆ. ಯಹ ತೋ ಸಮझाया जाता इस राजयोग से तुम राजाओं का राजा बनते. फिर वहाँ ज्ञान की दरकार नहीं. तुम सद्गति में हो. ज्ञान तो उनको चाहिए जो दुर्गति में होंगे. ಸತ್ಯಯುಗದಲ್ಲಿ ಈಶ್ವರೀಯ ಜ್ಞಾನದ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂದರೆ ಅಲ್ಲಿ ನೀವು ಸದ್ಗತಿಯಲ್ಲಿ ಇರ್ತೀರಿ. ಜ್ಞಾನ ದುರ್ಗತಿಯಲ್ಲಿ ಇರುವಾಗ ಬೇಕಾಗ್ತದೆ. ಅಭಿ ತುಮ್ ಸದ್ಗತಿ ಮೇ ಜಾತೆ ಹೋ, दुर्गति में लाया माया रावण ने. ज्ञान तो उनको चाहिए जो दुर्गति में होंगे. ರಾವಣ ನಿಮ್ಮನ್ನು ದುರ್ಗತಿಯಲ್ಲಿ ತರ್ತಾನೆ. ಆಗ ಪರಮಾತ್ಮ ಬಂದು ಸದ್ಗತಿಯ ಜ್ಞಾನ ಕೊಟ್ಟು ನಿಮಗೆ ಸದ್ಗತಿಗೆ ಕರ್ಕೊಂಡು ಹೋಗ್ತಾನೆ. अब सदगति में जाना है तो बाप का बनना पड़ता है. प्रतिज्ञा करनी पड़ती है. बाबा हम आपको सदैव याद करते रहेंगे. देह अभिमान छोड़ देही होकर रहेंगे. गृहस्थ व्यवहार में पवित्र रहेंगे. ಬಾಬಾ ಹೇಳ್ತಾರೆ, ನೀವು ಸದ್ಗತಿಗೆ ಹೋಗಬೇಕೆಂದರೆ ತಂದೆಯ ಜೊತೆಗೆ ಪ್ರತಿಜ್ಞೆ ಮಾಡಿ. ಬಾಬಾ ನಾವು ನಿಮ್ಮನ್ನು ನೆನಪು ಮಾಡ್ತೇವೆ. ದೇಹ ಅಭಿಮಾನವನ್ನು ಬಿಟ್ಟು ಗೃಹಸ್ಥ ವ್ಯವಹಾರದಲ್ಲಿ ಇರುವಾಗಲೂ ಪವಿತ್ರತೆಯಿಂದ ಇರ್ತೇವೆ ಎಂಬ ಪ್ರತಿಜ್ಞೆಯನ್ನು ನೀವು ತಂದೆಯೊಂದಿಗೆ ಮಾಡಬೇಕು. ಮನುಷ್ಯ ಕಹತೆ ಯಹ ಕೈಸೆ ಹೋಗ. ಜನ ಕೇಳ್ತಾರೆ, ಸಂಸಾರಿಗಳು ಪವಿತ್ರ ಆಗಿ ಇರುವುದು ಹೇಗೆ ಸಾಧ್ಯ? ಬಾಪ್ ಕಹತೆ ಇಸ್ ಅಂತಿಮ ಜನ್ಮ में पवित्र बन मेरे साथ योग लगाओ तो जरूर तुम्हारे
विकर्म विनाश होंगे और चक्र को याद करेंगे तो ಚಕ್ರವರ್ತಿ ರಾಜ ಬನ್ನಿ. ಆದರೆ ಪರಮಾತ್ಮ ಹೇಳ್ತಾನೆ, ಇದು ಕೊನೆ ಜನ್ಮ ಆಗಿರುವ ಕಾರಣ ನೀವು ಪವಿತ್ರ ಆಗಿರಿ, ನನ್ನ ಜೊತೆಗೆ ಯೋಗ ಜೋಡಿಸ್ರಿ. ಆಗ ಮಾತ್ರ ನಿಮ್ಮ ವಿಕರ್ಮಗಳು ನಾಶ ಆಗ್ತವೆ. ಜೊತೆಗೆ ಸೃಷ್ಟಿಚಕ್ರದ ನೆನಪು ಮಾಡುವುದರಿಂದ ನೀವು ಚಕ್ರವರ್ತಿ राजा ಆಗ್ತೀರಿ. बाप से स्वर्ग का वर्षा मिलेगा, सो तुम पा रहे हो. फिर जितना जो प्रतिज्ञा करते और बाप के साथ मददगार बनते, यह तो तुम जानते हो, विनाश सामने खड़ा है. ನ್ಯಾಚುರಲ್ ಕ್ಯಾಲಿಮಿಟೀಸ್ भी आई की आई. ಬಾಬಾ ಹೇಳ್ತಾರೆ, ಯಾವ ಮಕ್ಕಳು ನನ್ನ ಜೊತೆಗೆ ಪ್ರತಿಜ್ಞೆ ಮಾಡ್ತಾರೆ, ನನ್ನ ಸಹಯೋಗಿಗಳಾಗ್ತಾರೆ, ಅವರಿಗೆ ಸ್ವರ್ಗದ ರಾಜ್ಯ ಜನ್ಮಸಿದ್ಧ ಅಧಿಕಾರದ ರೂಪದಲ್ಲಿ ಪ್ರಾಪ್ತಿಯಾಗ್ತದೆ. ಏಕೆಂದರೆ ನಿಮಗೆ ತಿಳಿದಿದೆ, ವಿನಾಶ ಎದುರಿಗೆ ನಿಂತಿದೆ. ಪ್ರಾಕೃತಿಕ ವಿಕೋಪಗಳು ನಡೆಯಲಿವೆ. ಆದ್ದರಿಂದ अपने पुराने ಬ್ಯಾಗೇಜ್ ಟ್ರಾನ್ಸ್ಫರ್ कर दो. ನಿಮ್ಮ ಹಳೆ ವಸ್ತುಗಳನ್ನು, ಸಾಮಾನುಗಳನ್ನು ಈಗ ಗಂಟು ಮೂಟೆ ಕಟ್ಟಿ ಸತ್ಯಯುಗಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಟ್ರಸ್ಟಿ ಬನ್ ಜಾओ. बाबा शराफ भी है. मट्टा सट्टा करते मनुष्य मरते तो सारी कीचड़ पट्टी करनी घोर को दे देते. तुम्हारी भी यह कीचड़ पट्टी सब कब्र दाखिल होनी. इसलिए पुरानी चीज़ों से ममत्व मिटा दो. एकदम बेगर बन. ಬಾಬಾ ಹೇಳ್ತಾರೆ, ನಾನು ಸರಾಫ್ ಆಗಿದ್ದೀನಿ, ಬಂಗಾರದ ವ್ಯಾಪಾರಿಯಾಗಿದ್ದೇನೆ. ಹಳೇದನ್ನು ತೆಗೆದುಕೊಂಡು ಹೊಸದನ್ನು ಕೊಡ್ತೀನಿ. ಯಾರಾದರೂ ದೇಹ ಬಿಟ್ಟರೆ ಅವರ ವಸ್ತುಗಳನ್ನು ಬಡವರಿಗೆ ದಾನ ಮಾಡ್ತಾರೆ. ಹಾಗೆ ಬಾಬಾ ಹೇಳ್ತಾರೆ, ನಿಮ್ಮ ಹತ್ತಿರ ಇರುವ ಕಸ ಕಡ್ಡಿಗಳು ಅಥವಾ ಹಳೆ ವಸ್ತುಗಳನ್ನು ನನಗೆ ಕೊಡಿ. ಯಾಕೆ ಅಂದರೆ ನಿಮ್ಮ ಹತ್ತಿರ ಇರುವ ಆಸ್ತಿ ಪಾಸ್ತಿ, ಹಣ, ವಸ್ತುಗಳು ಎಲ್ಲವೂ ಸಹ ಮಣ್ಣು ಪಾಲು ಆಗಲಿದೆ. पुरानी चीज़ों से ममत्व मिटा दो. एकदम बेगर बन जाओ. ಹಳೆ ವಸ್ತುಗಳ ಮೇಲೆ ಇರುವ ವ್ಯಾಮೋಹ ತೆಗೆದುಹಾಕಿರಿ. ಬೆಗ್ಗರ್ ಟು ಪ್ರಿನ್ಸ್ ಬನ್ನ. ಸಂಗಮ ಯುಗದಲ್ಲಿ ಸಂಪೂರ್ಣ ಭಿಕಾರಿಯಾಗ್ರಿ. ಆಗ ಭವಿಷ್ಯದಲ್ಲಿ ರಾಜಕುಮಾರ ಆಗ್ತೀರಿ. नंबर 1 में आते हैं श्री कृष्ण. मैट्रिक में जो पास होते हैं उनकी लिस्ट अखबार में निकलती है ना. तुम्हारे स्कूल की लिस्ट भी गाई हुई है. 8 फुल पास नामी ग्रामी 8 रत्न है जो ही काम में आते हैं. ಈಶ್ವರೀಯ ಪರೀಕ್ಷೆಯಲ್ಲಿ ನಂಬರ್ 1 ಪಾಸ್ ಆಗುವಂಥವನು ನಂಬರ್ 1 ಶ್ರೀಕೃಷ್ಣ ಆಗಿರ್ತಾನೆ. ಹೇಗೆ ಹೊರಗಿನ ವಿದ್ಯಾಭ್ಯಾಸದಲ್ಲಿ ಮ್ಯಾಟ್ರಿಕ್ ಪರೀಕ್ಷೆಯ ಫಲಿತಾಂಶ ಎಲ್ಲ ಪತ್ರಿಕೆಗಳಲ್ಲಿ ಹಾಕ್ತಾರೆ, ಹಾಗೆ ಈ ಶಾಲೆಯ ಫಲಿತಾಂಶವೂ ಸಹ ಕೊನೆಗೆ ಎಲ್ಲರಿಗೂ ಗೊತ್ತಾಗ್ತದೆ. 8 ಜನ ಸಂಪೂರ್ಣ ಪಾಸ್ ಆಗುವಂತಹ ಅಷ್ಟರತ್ನಗಳು, ಅವರು ಮಾತ್ರ ಪಾಸ್ ವಿತ್ ಆನರ್ ಆಗ್ತಾರೆ. ಫಿರ್ 108 की माला तो बहुत सिमरते, कोई फिर 16,000 की भी बनाते. ನಂತರ 108 ಮಣಿಗಳು ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗುವಂಥವರು, ಅವರನ್ನೂ ಸಹ ಭಕ್ತರು ಸ್ಮರಣೆ ಮಾಡ್ತಾರೆ, ಪೂಜಿಸ್ತಾರೆ. ನಂತರ 16,108
मालेयू इदे। तुमने मेहनत कर सर्विस की भारत की, तो सब पूजते हैं। एक है भगत माला, दूसरी है ರುದ್ರಮಾಲಾ. ನೀವೆಲ್ಲ ಮಕ್ಕಳು ಪರಿಶ್ರಮದಿಂದ ಭಾರತದ ಸೇವೆ ಮಾಡ್ತೀರಿ. ಆದ್ದರಿಂದ ಭಕ್ತರು ನಿಮ್ಮನ್ನು ಪೂಜಿಸ್ತಾರೆ, ಸ್ಮರಣೆ ಮಾಡ್ತಾರೆ. ಒಂದಿದೆ ಭಕ್ತರ ಮಾಲೆ, ಇನ್ನೊಂದಿದೆ ಜ್ಞಾನದ ಮಾಲೆ. ಜ್ಞಾನದ ಮಾಲೆಗೆ ರುದ್ರ ಮಾಲೆ ಅಂತ ಹೇಳಲಾಗ್ತದೆ. अब तुम जानते हो श्रीमद् भगवद गीता है माता और पिता है ಶಿವ. ಶ್ರೀಮದ್ ಭಗವದ್ಗೀತೆಯೇ ನಮಗೆ ತಾಯಿಯಾಗಿದೆ ಮತ್ತು ಶಿವಬಾಬಾ ನಮಗೆ ತಂದೆ ಆಗಿದ್ದಾರೆ. ಶಿವ ತಂದೆ ಗೀತಾ ಮಾತೆಯ ಮೂಲಕ ನಮ್ಮನ್ನು ರಚಿಸಿದ್ದಾರೆ, ಹೊಸ ಜನ್ಮ ಕೊಟ್ಟಿದ್ದಾರೆ. डी डिनाइस्टी में पहले जन्म लेते हैं श्री कृष्ण. जरूर राधे ने भी जन्म लिया होगा और भी तो पास हुए होंगे. परमात्मा से बेमुख होने के कारण सारी दुनिया निधन की हो गई है. ಬಾಬಾ ಹೇಳ್ತಾರೆ, ನಂಬರ್ 1 ಸ್ಥಾನದಲ್ಲಿ ಶ್ರೀಕೃಷ್ಣ ಇದ್ದಾನಂದರೆ ಜೊತೆಗೆ ರಾಧೆನೂ ನಂಬರ್ 1 ಸ್ಥಾನದಲ್ಲಿ ಇದ್ದಾಳೆ. ಇಬ್ಬರು ಸಮಾನ ಸ್ಥಾನಗಳಲ್ಲಿ ದರ್ಜೆಯಲ್ಲಿ ಪಾಸಾಗ್ತಾರೆ. ಈ ಒಂದು ಸ್ವರ್ಗದ ವಿಚಾರ ಆಗಲಿ, ರಾಧಾ ಕೃಷ್ಣನ ಬಗ್ಗೆ ಆಗಲಿ ಲೌಕಿಕ ಜನರಿಗೆ ಏನೂ ಗೊತ್ತಿಲ್ಲ. ಪರಮಾತ್ಮ ತಂದೆಯಿಂದ ವಿಮುಖ ಆಗಿರುವ ಕಾರಣ ಇಡೀ ಜಗತ್ತೇ ನಿರ್ಧನಿಕರಾಗಿದೆ. आपस में लड़ते झगड़ते रहते, कोई धनी ढोनी नहीं. ನಿರ್ಧನಿಕ ಆಗಿರುವ ಕಾರಣ, ಅನಾಥ ಆಗಿರುವ ಕಾರಣ ಎಲ್ಲರೂ ಪರಸ್ಪರ ಹೊಡೆದಾಡ್ತಾ ಇದ್ದಾರೆ. ಅಬ್ ತುಮ್ಹೇ ಸಬ್ಕೋ ಬಾಪ್ ಕಾ ಪರಿಚಯ ದೇನಾ ಹೈ. ಆದರೆ ನೀವು ಮಕ್ಕಳು ಎಲ್ಲರಿಗೂ ತಂದೆಯ ಪರಿಚಯವನ್ನು ತಿಳಿಸಿ ಅನಾಥರನ್ನು ಸನಾಥರನ್ನಾಗಿ ಮಾಡಬೇಕು. ಅಚ್ಚ ಮೀಠೆ ಮೀಠೆ ಸಿಕ್ಕಿಲದೆ ಬಚ್ಚೋं ಪ್ರತಿ मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ದೇಹ ಅಭಿಮಾನ ಕೋ ಛೋಡ್ ದೇಹಿ ಅಭಿಮಾನಿ ಬನ್ याद की यात्रा पर तत्पर रहना है. इस अंतिम जन्म में पवित्र बन बाप का पूरा पूरा मददगार बनना है. ದೇಹ ಅಭಿಮಾನವನ್ನು ಬಿಟ್ಟು ಆತ್ಮ ಅಭಿಮಾನಿಯಾಗಿ ನೆನಪಿನ ಯಾತ್ರೆಯಲ್ಲಿ ತತ್ಪರ ಆಗಿರಬೇಕು. ಈ ಕೊನೆಯ ಜನ್ಮದಲ್ಲಿ ಪವಿತ್ರ ಆಗಿ ತಂದೆಗೆ ಸಂಪೂರ್ಣ ಸಹಾಯಕ ಆಗಬೇಕು. ಎರಡನೇದು, ಪುರಾನಿ ಜೋ ಭಿ ಚೀಜೆ ಹೈ उनसे ममत्व निकाल. ट्रस्टी बन बाप और वर्षे को याद कर विश्व का मालिक बनना है. ಹಳೆ ವಸ್ತುಗಳಿಂದ ಮಮತ್ವವನ್ನು ತೆಗೆದು ಹಾಕಿ ಟ್ರಸ್ಟಿ ಆಗಿರಿ ಮತ್ತು ತಂದೆಯನ್ನು ನೆನಪು ಮಾಡಿರಿ. ಆಗ ನೀವು ವಿಶ್ವದ ಮಾಲೀಕ ಆಗುವಿರಿ. वरदान. सत्यता के साथ सभ्यता पूर्वक बोल और चलन से आगे बढ़ने वाले सफलता मूर्त भव. ಸತ್ಯತೆಯ ಜೊತೆಗೆ ಸಭ್ಯತಾಪೂರ್ವಕವಾಗಿ ಮಾತನಾಡುವಂತಹ ಮತ್ತು ವರ್ತನೆ ಮಾಡುವಂತಹ
सफलता मूर्ति आगिरे। सदैव याद रहे कि सत्यता की निशानी है सभ्यता। यदि आप में सत्यता की शक्ति है तो सभ्यता को कभी नहीं छोड़ो। ಸದಾ ನೆನ್ಪಿಟ್ಕೊಳ್ಳಿ, ಸತ್ಯತೆಯ ಗುರುತಾಗಿದೆ ಸಭ್ಯತೆ. ಒಂದು ವೇಳೆ ನಿಮ್ಮಲ್ಲಿ ಸತ್ಯತೆಯ ಶಕ್ತಿ ಇದೆ ಅಂದರೆ ಸಭ್ಯತೆಯನ್ನು ಎಂದೂ ಬಿಡಬಾರದು. ಸತ್ಯತಾ ಕೋ ಸಿದ್ಧ ಕರೋ ಲೇಕಿನ್ ಸಭ್ಯತಾಪೂರ್ವ. ಸತ್ಯತೆಯನ್ನು ಸಿದ್ಧ ಮಾಡಿರಿ, ಆದರೆ ಸಭ್ಯತೆಯಿಂದ ಆ ಸತ್ಯವನ್ನು सिद्ध ಮಾಡಿರಿ. सभ्यता की निशानी है निर्माण और असभ्यता की निशानी है जिद्द. ಸಭ್ಯತೆಯ ಗುರುತಾಗಿದೆ ನಮ್ರತೆ, असभ्यತೆಯ ಗುರುತಾಗಿದೆ ಹಠ ಮಾಡುವುದು. तो जब सभ्यतापूर्वक बोल और चलन हो तब सफलता मिलेगी. ಸಭ್ಯತಾಪೂರ್ವಕವಾದಂತಹ ವರ್ತನೆ ಮಾತುಗಳು ಇದ್ದರೆ ನಿಮಗೆ ಸಫಲತೆ ಸಿಗುವುದು. ಯಹಿ ಆಗೆ ಬಢನೆ ಕಾ ಸಾಧನೆ. ಇದುವೇ ಪುರುಷಾರ್ಥದಲ್ಲಿ ಮುಂದೆ ಹೋಗಲಿಕ್ಕೆ ಆಧಾರ ಆಗಿದೆ. ಅಗರ್ ಸತ್ಯತಾ ಹೈ और सभ्यता नहीं तो सफलता मिल नहीं सकती. ಒಂದು ವೇಳೆ ನಿಮ್ಮಲ್ಲಿ ಸತ್ಯತೆ ಇದೆ ಆದರೆ ಸಭ್ಯತೆ ಇಲ್ಲ ಅಂದರೆ ಅಲ್ಲಿ ಸಫಲತೆ ಸಿಗೋದಿಲ್ಲ. श्लोगन. संबंध, संपर्क और स्थिति में लाइट रहो, दिनचर्या में नहीं. ಸಂಬಂಧ, ಸಂಪರ್ಕ ಮತ್ತು ಸ್ಥಿತಿಯಲ್ಲಿ ಹಗುರಾಗಿ ಇರಬೇಕು ವಿನಃ ದಿನಚರ್ಯೆಯಲ್ಲಿ ಹಗುರಾಗಬಾರದು. ಸಂಬಂಧ, ಸಂಪರ್ಕ, ಸ್ಥಿತಿಯಲ್ಲಿ ಹಗುರತೆ ಇರಲಿ, ಆದರೆ ದಿನಚರ್ಯೆಯ ಪಾಲನೆ ಮಾಡುವುದರಲ್ಲಿ, ಶ್ರೀಮತದ ಪಾಲನೆ ಮಾಡುವುದರಲ್ಲಿ ಹಗುರ ಆಗಬೇಡಿ. ಅದನ್ನು ಹಗುರತೆಯಿಂದ ತೆಗೆದುಕೊಳ್ಳಬೇಡಿ. ಅಚ್ಚ. ಓಂ ಶಾಂತಿ.